ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಾರ ದಿನ, ಹಾಗಾಗಿ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಂದು ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ, ಹಾಗೆ ಇವಾಗ ದೇವ್ರ ಪಾತ್ರೆಗಳನ್ನು ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನೆಲ್ಲ ನೀಟಾಗಿ ಒರೆಸಿ ಹೂವು ಇಟ್ಟು ಪೂಜೆ ಮಾಡೋ ಕೆಲಸನೇ ಇವಾಗ ಬೆಳಗ್ಗೆ ತಿಂಡಿ ಮುಗಿಸ್ಬಿಟ್ಟೆ. ಎದ್ದ ತಕ್ಷಣ ಫಸ್ಟು ತಿಂಡಿ ಮಾಡಿ ಇಟ್ಬಿಟ್ಟೆ, ಯಾಕೆಂದರೆ ನನಗೆ ಈ ಪೂಜೆ ಕೆಲಸ ಎಲ್ಲ ಮಾಡ್ಕೊಂಡು ಇದ್ಬಿಟ್ಟಿದ್ದೀನಿ ಅಂತಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಮತ್ತು ಬೇಗ ಬೇಗ ಪೂಜೆ ಮಾಡ್ಕೊಂಬಿಡ್ತೀನಿ. ಅವಾಗ ನೆಮ್ಮದಿಯಾಗಿ ಮಾಡೋದಕ್ಕಾಗಲ್ಲ. ತಿಂಡಿ ಮಾಡಬೇಕು, ಅಯ್ಯೋ ಟೈಮ್ ಆಗುತ್ತೆ ಹಸ್ಬೆಂಡ್ಗೆ ಆಫೀಸ್ಗೆ ಅಂತ ಅಂದ್ಬಿಟ್ಟು ಹಂಗಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಫಸ್ಟ್ ತಿಂಡಿ ಮಾಡಿ ಇಟ್ಬಿಟ್ಟೆ. ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದ್ದಾಗ, ಅಂದರೆ ಈ ಥರ ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು, ದೇವ್ರ ಮೇಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಫೋಟೋಗಳೆಲ್ಲ ಒರೆಸೋದಿದೆ ಅಂತ ಅಂದಾಗ ಮಾತ್ರ ಫಸ್ಟ್ ತಿಂಡಿ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಏನಿಲ್ಲ, ಜಸ್ಟ್ ದೀಪ ಹಚ್ಚಿ ಪೂಜೆ ಮಾಡೋದಲ್ವ ಅಂತ ಅಂದದ್ದು ದಿವಸ ಮಾತ್ರ ಬೇಗನೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ಅಂದರೆ ಹೆಂಗಂದರೆ ಹಾಗೆ ಎಷ್ಟು ಬೇಗ ಎದ್ದೇಳ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿನ ಇದೇ ರೀತಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿವಸ ಒಂದೊಂದು ಬೇಗ ಎದ್ದಿದೆ ಅಂದರೆ ಫಸ್ಟು ಬೇಗನೆ ಪೂಜೆ ಮುಗಿಸ್ಕೊತೀನಿ, ಲೇಟಾಗಿ ಎದ್ದಿದೆ ಅಂದರೆ ಫಸ್ಟ್ ತಿಂಡಿ ಮಾಡಿಟ್ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ಕೊತೀನಿ. ಈ ರೀತಿಯಾಗಿ ಹೋಮ್ ಮೇಕರ್ಸ್ಗೆ ಇದೇ ಥರ ಅಲ್ವಾ, ಡೈಲಿ ಒಂದೇ ಥರ ರೊಟೀನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೈಲಿ ಒಂದೇ ಕೆಲಸ ಅಂದ್ರೂ ಬಟ್ ಚೇಂಜ್ ಆಗ್ತದೆ, ಟೈಮಿಂಗ್ಸ್ ಆಗಿರ್ಬೋದು, ಕೆಲಸಗಳು ಅದ್ರ ಬದಲು ಆಗ್ತಾ ಇರುತ್ತೆ. ನಂದು ಕೂಡ ಹಾಗೆ ಬೆಳಗ್ಗೆನೇ ಹೊಸಲೆಲ್ಲ ಸಾರಿಸಿದ್ದೆ. ಆವಾಗಲೇ ಹೂವು ಇಟ್ಟಿರಲಿಲ್ಲ, ಹೂವು ಮಾತ್ರ ಹಾಗೆ ಪೆಂಡಿಂಗ್ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇತ್ತಲ್ವ, ಇನ್ನು ಬರೀ ರಂಗೋಲಿ ಹಾಕಿದ್ದೆ ಅಷ್ಟೇ. ಹೊಸಲಿಗೆಲ್ಲ ಕುಂಕುಮ ಇಟ್ಟು ಹೂವು ಇಟ್ಟಿರಲಿಲ್ಲ. ಈಗೆಲ್ಲ ಹೂವು ಎಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ನಲ್ವ, ಅದಕ್ಕೂ ಕೂಡ ಇವಾಗ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ದೇವ್ರ ಪಾತ್ರೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಬೆಳಗ್ಗೆ ಹೊತ್ತೇ ತೊಳ್ಕೊತಾ ಇದ್ದೀನಿ. ಫಸ್ಟೆಲ್ಲ ಹಿಂದಿನೇ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೆ. ಬಟ್ ಇವಾಗ ಕಮ್ಮಿನೇ ಅಲ್ವಾ, ದೀಪಗಳು ಮಾತ್ರ ತೊಳಿಬೇಕಾಗಿರುತ್ತೆ, ಕಳಶ ಎಲ್ಲ ಏನಿಲ್ವಲ್ಲ. ಹಾಗಾಗಿ ಯಾವಾಗಂದರೆ ಅವಾಗ ತೊಳ್ಕೊತೀನಿ. ಅಂದರೆ ವಾರ ಅಂತ ಏನಿಲ್ಲ, ಅವಾಗಂದರೆ ಅವಾಗ ತೊಳ್ಕೊತೀನಿ. ವಾರದ ದಿನವೂ ಕೂಡ ತೊಳ್ಕೊತೀನಿ, 2 ಟೈಮೂ ಕೂಡ, ಅಂದರೆ 2 ದಿನವೂ ಕೂಡ ತೊಳ್ಕೊತೀನಿ, ಆ ಥರ ಮಾಡ್ತೀನಿ. ಬಟ್ ಕಳಶ ಇಡುವಾಗ ಏನು ಮಾಡ್ತಾಯಿದ್ದೆ ಅಂದರೆ ವಾರಕ್ಕೆ ಒಂದೇ ಸಲಿನೇ ಅದೆಲ್ಲ ನೀಟಾಗಿ ತೆಗಿತಾಯಿದ್ದು, ಕಲಿಸ್ತಾಯಿದ್ದು. ಕಳಶ ಅನ್ನೋದನ್ನು ಕಲಿಸ್ಬಾರ್ದು ಯಾವಾಗಂದರೆ ಅವಾಗ. ಈ ದೀಪಗಳನ್ನ ದಿನ ತೊಳೆದು ದಿನ ಇಡೋದ್ರಿಂದನೂ ಕೂಡ ಒಳ್ಳೆಯದೇ, ಅದನ್ನೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಳಶ ಇಟ್ಟಾಗ ನಾವು ಅದನ್ನು ಕಲಿಸ್ಬಾರ್ದು. ಹಾಗೆ ಕಳಶ ಇಡೋ ಜಾಗದಲ್ಲಿ ಅದು ಒಂದ್ಸಲಿ ನಾವು ಮಾಡಿದ್ದೀವಿ ಅಂದರೆ ಅದು ಮತ್ತೆ ನೆಕ್ಸ್ಟ್ ವಾರಕ್ಕೆ ಅದನ್ನು ತೆಗಿಬೇಕಾಗುತ್ತೆ, ಇಲ್ಲಾಂದರೆ 15 ದಿವಸಕ್ಕೆ ಒಂದ್ಸಲಿ ತೆಗಿಬೇಕಾಗುತ್ತೆ. ಕೆಲವರು ಪೌರ್ಣಮಿ ಅಮಾವಾಸ್ಯೆಗೆ ತೊಳೆದು ತೆಗಿತಾರೆ ಹಿಂದಿನ ದಿನ. ಕೆಲವರು ವಾರದ ದಿವಸ, ಅವ್ರ ಮನೆ ದೇವ್ರು ವಾರದ ದಿವಸ ತೊಳಿತಾರೆ. ನಮ್ಮ ಮನೇಲಿ ಅದೇ ರೀತಿ ಪ್ರೊಸೀಜರ್ ಇರೋದು. ವಾರದ ದಿನವೇ ಕಳಶ ತೆಗೆದು ತೊಳೆದು ಇನ್ನು ಬೇರೆ ಕಳಶ ಇಡಬೇಕು, ಅಂದರೆ ನೀರೆಲ್ಲ ಚೇಂಜ್ ಮಾಡಿ ಇಡಬೇಕು ಅಂತ. ಬಟ್ ಸದ್ಯಕ್ಕೆ ಇವಾಗ ನಾವು ಈ ಇಯರ್ ಏನು ಕಳಶ ಇಡೋಂಗಿಲ್ವಲ್ಲ, ಹಾಗಾಗಿ ಜಸ್ಟ್ ದೀಪ ಎಲ್ಲ ತೊಳ್ಕೊತೀನಿ ಅಷ್ಟೇ. ಯಾವಾಗಂದರೆ ಅವಾಗ ತೊಳ್ಕೊಂಡು ವಾಶ್ ಮಾಡಿ ನೀಟಾಗಿ. ಇವಾಗ ಪೂಜೆನೂ ಕೂಡ ಆಯಿತು, ಬೇಗನೆ ಪೂಜೆ ಆಯಿತು. ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಹಸ್ಬೆಂಡು ಮಕ್ಕಳೆಲ್ಲ ತಿಂಡಿ ತಿನ್ಕೊಂಡಿದ್ರು, ನಾನು ಒಬ್ಬಳೇ ಪೆಂಡಿಂಗ್ ಇದ್ದಿದ್ದು. ಪೂಜೆ ಎಲ್ಲ ಮಾಡಿ ಮುಗಿಸಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆಯಿತು. ನೆಕ್ಸ್ಟು ಅಡುಗೆ ಮಾಡ್ಕೋಣ ಅಂತ ಬಂದೆ. ಹಾಗೆ ಸ್ವಲ್ಪ ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ ಮಕ್ಕಳಿಗೆ, ಅವ್ರಿಗೆ ಬಿಸಿನೀರು. ಹಾಗೆ ನೆಕ್ಸ್ಟ್ ಇವತ್ತು ಬಂದುಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಎಣ್ಗಾಯಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬದನೇಕಾಯಿ ತೊಗೊಂಡು ಬಂದಿದ್ದೆ ಮೊನ್ನೆ, ತರಕಾರಿ ಎಲ್ಲ ತೊಗೊಂಡು ಬಂದಾಗ, ಹಾಗೆ ಮಾಡಬೇಡ ಅಂತ. ಏನಾಗಲಿ, ಅದು ಇದೆಲ್ಲ ತಂದಿದ ತಕ್ಷಣ ಮಾಡ್ಕೊಂಬಿಡ್ಬೇಕು. ಜಾಸ್ತಿ ದಿನ ಇಟ್ಬಿಟ್ರೆ ಚೆನ್ನಾಗೂ ಇರೋಲ್ಲ ಟೇಸ್ಟು. ಬದನೇಕಾಯಿನೂ ಕೂಡ ಒಂಥರ ಆಗಿಬಿಡುತ್ತೆ. ನಾವು ಫ್ರಿಜ್ಜು ಅಂತೀವಿ ಅಷ್ಟೇ, ಬಟ್ ಫ್ರಿಜ್ಜಲ್ಲೂ ಕೂಡ ನೆಟ್ಟಿಗೆ ವಾರನೂ ಕೂಡ ಫ್ರೆಶ್ ಆಗಿರಲ್ಲ. ಅದು ಒಂಥರ ನನಗೆ ಹಳೇದು ಅನಿಸ್ಬಿಡುತ್ತೆ. ಹಾಗೆ ಏನೇ ಆಗಲಿ ವಾರದೊಳಗಡೆನೇ ಆದಷ್ಟು ಎಲ್ಲ ತರಕಾರಿಗಳನ್ನೂ ಖಾಲಿ ಮಾಡಿಬಿಡಬೇಕು. ಏನು ಅಂತಂದರೆ ಈ ಕ್ಯಾರೆಟು, ಬೀಟ್ರೋಟು ಈ ಥರದ್ದಷ್ಟೇ ಇರ್ತವೆ, ಅಷ್ಟು ಬಿಟ್ಟರೆ ಇನ್ನು ಈಗ ಬದನೇಕಾಯಿ, ಬೀನ್ಸ್ ಎಲ್ಲ ಇವು ಬೇಗನೆ ಒಂಥರ ಆಗಿಬಿಡುತ್ತೆ, ಜಾಸ್ತಿನ ಅಂತಿರಲ್ಲ. ಏನಿದ್ರು ಒಂದು ವಾರಕ್ಕಾಗೋಷ್ಟು ತರಬೇಕು, ಸ್ಟೋರ್ ಮಾಡ್ಕೋಬೇಕು, ಖಾಲಿ ಮಾಡಬೇಕಷ್ಟೆ. ನನಗಂತೂ ಆ ವಾರ ಸ್ಟೋರ್ ಮಾಡ್ಕೊಳೋದು ಕೂಡ ಇಷ್ಟ ಆಗಲ್ಲ. ಫ್ರೆಶ್ಶಾಗಿ ದಿನ, ಅಂದರೆ ಇವತ್ತು ಪಲ್ಯ ಏನಾದರೂ ಬೇಕಾ, ಸಾಂಬಾರು ಇವತ್ತು ಬೆಳಿಗ್ಗೆ ಹೋಗಿ ತೊಗೊಂಬರ್ಬೇಕು, ಆ ಥರ ನನಗಿಷ್ಟ. ಬಟ್ ಮನೆಯಲ್ಲಿ ಅವ್ರಿಗೆ ದಿನ ತಂದುಕೊಡೋದಕ್ಕಾಗಲ್ವಲ್ಲ, ಹಾಗಾಗಿ ವಾರಕ್ಕೊಂದ್ಸಲಿ ನನ್ನೇ ಕರ್ಕೊಂಡೋಗಿ ತೊಗೊಂಬಂದ್ಬಿಡ್ತಾರೆ, ಇಲ್ಲಾಂದ್ರೆ ಅವರೇ ತೊಗೊಂಬಂದ್ಬಿಡ್ತಾರೆ. ದಿನ ಅಂತೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಏನೂ ಮಾಡೋಕ್ಕಾಗಲ್ಲ. ಇವಾಗ ಜನ್ರೇಷನಲ್ಲೆಲ್ಲ ಹಾಗೆ ಅಲ್ವಾ, ವಾರಕ್ಕೆ ಆಗೋಷ್ಟು ತಂದು ಇಟ್ಕೊಂಡ್ಬಿಡ್ತಾರೆ. ದಿನ ಹೋಗೋಕ್ಕೆ ಟೈಮ್ ಇರಲ್ಲ. ದಿನ ಬೆಳಿಗ್ಗೆ ಬರೀ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಬರೀ ಮಾಡ್ಕೊಂಡೇ ಕುತ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳೆಲ್ಲ ಆಗಬೇಕಲ್ವ. ಈ ಜನ್ರೇಷನ್ಗೆ ಅದಾಗಲ್ಲ. ಬಟ್ ಫಸ್ಟೆಲ್ಲ ಹಂಗಿತ್ತು, ತೋಟದಿಂದ ಕಿತ್ಕೊಂಡು ಬಂದು ಬೆಳೆದಿರೋ ಅಂಥ ತರಕಾರಿನ ಮನೆಯಲ್ಲಿ ಮಾಡೋರು. ಬಟ್ ಇವಾಗ ಆಗಲ್ಲ ಅಂದ್ಕೊಂಡಂಗೆ. ಹಾಗೆ ಇವಾಗ ಎಣ್ಗಾಯಿ ರೆಸಿಪಿ, ಅಂದರೆ ಎಣ್ಗಾಯಿ ಕೂಡ ಮಾಡ್ತಾಯಿದ್ದೀನಿ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬ ಸಲ, ನೀವು ಚೆಕ್ ಮಾಡ್ಬೋದು. ಮತ್ತೆ ರೆಸಿಪಿ ಕೇಳ್ತೀರಾ ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ, ತುಂಬ ಚೆನ್ನಾಗಿರುತ್ತೆ. ಬಟ್ ಹಾಗೆ ಇವತ್ತು ಸ್ವಲ್ಪ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗಿಬಿಡಲಿ ಅಂತ.
ಯಾವಾಗಲೂ ಬಾಣಲಿಲಿ ಹಾಗೆ ಹುರ್ಕೊಂಡು ಮಾಡ್ತಿದ್ದೆ. ಬಟ್ ಸ್ವಲ್ಪ ಸಾಂಬಾರು ಥರ ಮಾಡ್ಕೋಣ ಅಂತ ಮಾಡಿದೆ. ತುಂಬ ಗ್ರೇವಿಗೆ ಮಾಡಲಿಲ್ಲ, ಒಂಥರ ಸಾಂಬಾರು ಟೈಪ್ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಅಡುಗೆನ ಮಾಡಿ ಮುಗಿಸ್ದೆ. ಹಾಗೆ ಸಂಜೆ ಅಷ್ಟರಲ್ಲಿ ಹಸ್ಬೆಂಡು ಹೊರಗಡೆಗೆ ಕರ್ಕೊಂಡು ಹೋದರು. ಎಲ್ಲಿಗೆ ಅಂತಂದರೆ ನನ್ನ ಮಗಂದು ರೀಸೆಂಟಾಗಿ ನಾವು ಸೈಕಲ್ ತೊಗೊಂಡಿದ್ವಲ್ಲ, ಹೊಸ ಸೈಕಲ್ ಪರ್ಚೇಸ್ ಮಾಡಿದ್ವಿ ಅವನಿಗೆ ಅಂತ ಅಂದ್ಬಿಟ್ಟು. 1 ಇಯರ್ ಕಂಪ್ಲೀಟ್ ಆಗಿಲ್ಲ ಅನ್ಕೊತೀನಿ ಇನ್ನು. ಹಾಗೆ ಒಂದು ಸ್ವಲ್ಪ ಬ್ರೇಕ್ ಏನೋ ಚೆನ್ನಾಗಿ ಓಡಿಸ್ತಾನೆ. ಅವ್ನು ಸೈಕಲ್ ಯಾವ ಲೆವೆಲ್ಗೆ ತೊಳಿತಾನೆ ಅಂದರೆ, ಅವ್ನಿಗೆ ಎಂಥ ದೊಡ್ಡ ಬ್ರ್ಯಾಂಡೆಡ್ ಸೈಕಲ್ ತೊಗೊಂಡು ಬಂದು ಕೊಟ್ರು ಅದನ್ನು ಒಂಥರ ಇದು ಮಾಡಾಕ್ತಾನೆ. ಹಾಗಾಗಿ ಬೇಗನೆ ಸ್ವಲ್ಪ ಬ್ರೇಕ್ ಏನೋ ಇದಾಗಿತ್ತು ಅಂತ ಹಸ್ಬೆಂಡು ಸರ್ವಿಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿದರು. ಹಾಗೆ ನಮಗೆ ಫಸ್ಟ್ ಸರ್ವಿಸ್ ಕೂಡ ಫ್ರೀ ಇತ್ತು, ಬನ್ನಿ ಅಂತ ಹೇಳಿದ್ರು ಅವರು. ನಾವು ಹೋಗಿರಲಿಲ್ಲ. ಓಕೆ, ಇದನ್ನು ಮಾಡಿಸ್ಕೊಂಡು, ಅಂದರೆ ಬ್ರೇಕ್ ಇತ್ತಲ್ಲ ಅದು ಸರಿ ಮಾಡಿಸ್ಕೊಂಡು, ಹಾಗೆ ಅದ್ರ ಜೊತೆಗೆ ಸರ್ವಿಸ್ ಕೂಡ ಮಾಡಿಸ್ಕೊಂಬರೋಣ, ಚೆಕ್ ಮಾಡಿಸ್ಕೊಂಬರೋಣ ನೀಟಾಗಿ ಅಂತ. ಯಾಕಂದರೆ ನಾನು ತುಂಬಾ ತುಳಿತಾನೆ ಸೈಕಲ್, ಬೆಳಿಗ್ಗೆ ಸಂಜೆ ಹೊತ್ತು. ಅವನಿಗೆ ಸೈಕಲ್ ಅಂದರೆ ಸಖತ್ ಇಷ್ಟ, ತುಂಬ ಚೆನ್ನಾಗಿ ತೊಳಿತಾನೆ ಸೈಕಲ್ ಅಂತೂ. ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಡೆಕಾತ್ಲಾನ್ಗೆ ಬಂದಿದ್ದೀವಿ. ಇಲ್ಲೇ ಅಲ್ವಾ ನಾವು ಪರ್ಚೇಸ್ ಮಾಡಿದ್ದು ಸೈಕಲ್ಲು. ಹಾಗಾಗಿ ಇಲ್ಲೇ ನಾವು ಸರ್ವಿಸ್ ಕೂಡ ಮಾಡಿಸ್ಕೊಂಡು ಅದನ್ನು ರಿಪೇರ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಕೊಟ್ವಿ. ಅವರು ಇನ್ನೂ 1.5 ಅವರ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ವೆಯ್ಟ್ ಮಾಡಲೇಬೇಕಾಗುತ್ತೆ, ಹೋಗಿದ ತಕ್ಷಣ ಅಂತೂ ಮಾಡಿಕೊಡಲ್ಲ ಅವರು. ಓಕೆ, ಅಷ್ಟರಲ್ಲಿ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಲೈಟ್ ನೋಡ್ತಾಯಿದ್ರು. ನನ್ನ ಮಗ ಫಸ್ಟು ಲೈಟಾಗಿ ಕೇಳಿಬಿಟ್ಟ, ನನಗೆ ಲೈಟ್ ಹಾಕ್ಸ್ಕೊಡು ಅಂತ ಅಂದ್ಬಿಟ್ಟು. ನೈಟು ಕೂಡ ತೊಳಿತಾನೆ ಹೊರಗಡೆ ಅವನು. ಲೈಟ್ ಬೇಕು ಅಂತ ಕೇಳ್ತಿದ್ದಾಗಿ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಒಂದು ಲೈಟ್ ಚೂಸ್ ಮಾಡಿ ಅದನ್ನು ಕೂಡ ಹಾಕ್ಸೋಕೆ ಹೇಳ್ಕೊಟ್ರು. ಅವ್ರ ಪಾಡ್ಗವರು ಸೈಕಲ್ದು ಏನೋ ಮಾಡ್ತಾಯಿದ್ರು. ನೆಕ್ಸ್ಟು ಅಷ್ಟೊತ್ತಿಗೆ ನಾವು ಇನ್ನೇನಾದ್ರು ಇದೆಯಾ ನೋಡೋಣ ಅಂತ ಅಂದ್ಬಿಟ್ಟು ಇದು ಕಡೆ ಎಲ್ಲ ಬಂದ್ವಿ. ಇಲ್ಲಿ ಹಸ್ಬೆಂಡು ಡಂಬಲ್ಸ್ ತೊಗೊಬೇಕು ಇರ್ತೀವಿ ವರ್ಕೌಟ್ ಮಾಡೋಕ್ಕೆ ಅಂತ, ಅದನ್ನು ಟ್ರೈ ಮಾಡ್ತಾಯಿದ್ರು. ಹಾಗೆ ನನ್ನ ಮಗಳು ಇಲ್ಲಿ ಸ್ಕೇಟಿಂಗ್ ತೊಗೊಂಡ್ಬಿಟ್ಟಿದ್ದು. ಇದೆಲ್ಲ ಸ್ವಲ್ಪ ಟ್ರಯಲ್ ಇರೋದು, ಇದೆಲ್ಲ ಹೊಸ್ತಲ್ಲ. ಟ್ರಯಲ್ಗೆ ಅಂತಲೇ ಸ್ವಲ್ಪ ಸೈಕಲ್ಸು ಹಾಗೆ ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಇದನ್ನೆಲ್ಲ ನಾವು ಟ್ರಯಲ್ ಮಾಡ್ಬೋದು, ಮಕ್ಕಳಿಗೆ ಏನಂತ ತಗೊಳ್ಳೋದು. ಟ್ರಯಲ್ ಮಾಡಿ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲಿ ನೋಡಿ, ಬೇಕಾದ್ರೆ ನಾವು ಹೊಸ ತೊಗೋಬೋದು. ಬಟ್ ಎಲ್ಲದಕ್ಕೂ ಇಲ್ಲಿ ಟ್ರಯಲ್ ಅನ್ನೋದು ಇಟ್ಟಿರ್ತಾರೆ. ಒಂಥರ ಮಕ್ಳಿಗೆ ಖುಷಿ. ಇಲ್ಲಿ ಶಾಪಿಂಗ್ ಅನ್ನೋದಕ್ಕಿಂತ ಅವ್ರು ಆಡೋದಕ್ಕೆ ಅರ್ಧ ಚೆನ್ನಾಗಿದೆ ಇಲ್ಲಿ. ಅಲ್ಲಿ ಬಂದಿರೋಂಥ ಮಕ್ಕಳು ಅಷ್ಟೇ, ಸೈಕಲ್ ತೊಗೊಳೋದಕ್ಕಿಂತ ಹೆಚ್ಚಾಗಿ ಸೈಕಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಟ್ರಯಲ್ಗೆ ಸಿಗೋದೇ ಇಲ್ಲ. ಯಾಕೆಂದರೆ ಎಲ್ಲ ಮಕ್ಕಳು ಎತ್ಕೊಂಡ್ಬಿಟ್ಟಿರ್ತಾರೆ, ವೆಯ್ಟ್ ಮಾಡಬೇಕು ಅವ್ರು ಬರೋರ್ಗೂ ಕೂಡ, ಅಷ್ಟು ಇದಿರುತ್ತೆ ಮಕ್ಕಳು ಎತ್ಕೊಂಡು. ನನ್ನ ಮಗಳಿಗೆ ಇಷ್ಟ ಆಗೋಯಿತು. ಫಸ್ಟ್ ಟೈಮ್ ಅವಳು ಮುಟ್ಟಿದ್ದು. ಫಸ್ಟ್ ಸ್ವಲ್ಪ ಭಯ ಬಿದ್ಲು, ಆಮೇಲೆ ಎಷ್ಟು ಚೆನ್ನಾಗಿ ಅವಳಷ್ಟು ಅವಳೇ ತುಳ್ಕೊಂಡು ಬಂದಳು. ನನ್ನ ಮಗನಿಗೆಲ್ಲ ಬರ್ತಾಯಿದ್ದು ಬಿಡಿ, ಅವನಿಗಂತೂ ಏನು ಹೇಳ್ಕೊಡೋದಿಲ್ಲ, ಎಲ್ಲನೂ ಚೆನ್ನಾಗಿ ಕಲ್ತ್ಕೊಂಡಿರ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇಲ್ಲೇ ಕೊಟ್ಟಿರೋ ಸೈಕಲ್ಲು. ಇಲ್ಲಿ ಸರ್ವಿಸ್ ಏನಾದರೂ ಹೊಸ ಸೈಕಲ್ ಏನು ತೊಗೊಂಡಿರ್ತೀವಲ್ಲ, ಮತ್ತು ಫಸ್ಟ್ ಟೈಮ್ ಬಂದಾಗ ಫ್ರೀಯಾಗಿ ಇಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ನಾವು ಬರೋದಕ್ಕಿಂತ ಮುಂಚೆ ನೋಡಿ ಒಂದು 4-5 ಸೈಕಲ್ ಅಲ್ಲೇ ಇತ್ತು. ಹಾಗೆ ನಮ್ಮದು ಕೂಡ ಹಾಗೆ ಮಾಡ್ತಾಯಿದ್ರು ನೋಡಿ, ಅಲ್ಲಿರೋದು ನಮ್ಮದೇ ಸೈಕಲ್ಲು. ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವಂತೂ ಒಂದು ರೌಂಡ್ ಫುಲ್ಲು ಏನೇನಿತ್ತು ಎಲ್ಲ ನೋಡ್ಕೊಂಡು ಬರ್ತೀವಿ. ಏಕೆಂದರೆ ನೋಡ್ಕೊಂಡಾಗ ನೆಕ್ಸ್ಟ್ ಏನಾದರೂ ನಮಗೆ ಬೇಕು ಅಂದಾಗ ತೊಗೊಳ್ಬೋದಲ್ವ ಬಂದು. ಹಾಗಾಗಿ ನೋಡ್ತೇವೆ. ಒಟ್ಟಿನಲ್ಲಿ ಎಲ್ಲ ಹೋದರೂ ಎಲ್ಲನೂ ಕೂಡ ನಾವು ನೋಡಿಕೊಂಡು ಏನಾದರೂ ಬೇಕು ಅಂದು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ನಾನು ಇಲ್ಲಿ ಕೆಲವೊಂದು ನೋಡ್ತಿದ್ದೆ. ನಾನು ಹಿಂಗೆ ಅಂತಂದರೆ ಆ ಟೈಮಿಗೆ ಅವಶ್ಯಕತೆ ಇದೆಯೇ ಅಂದರೆ ಮಾತ್ರ ತೊಗೊತೀನಿ. ಬಂದಿದ್ದೀನಲ್ಲ, ಮುಂದೆ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಂತೂ ಏನೋ ತೊಗೊಳೋದಕ್ಕೆ ಹೋಗಲ್ಲ. ಮುಂದೆ ಅಂದರೆ ಅದು ಮುಂದಕ್ಕೆ ತೊಗೊಳ್ತೀನಿ ಹೊರತು ಇವತ್ತು ತೊಗೊಳಲ್ಲ. ಯೂಸ್ ಆಗುತ್ತೆ ಅಂದರೆ ಮಾತ್ರ ಇವತ್ತು ತೊಗೊಳ್ತೀನಿ ಹೊರತು ಸುಮ್ಮನೆ ಬಂದಿದ್ದೀನಿ ಏನಾದರೂ ತೊಗೊಳ್ಬೇಕು ಇರಲಿ ಅಂತ ಆ ಥರದ್ದು ಮಾತಂತ ಅವಶ್ಯಕತೆ ಇದ್ದರೆ ಮಾತ್ರ ಪರ್ಚೇಸ್ ಮಾಡೋದು. ಬಟ್ ಪ್ರತಿಯೊಂದನ್ನು ನೋಡ್ತೀನಿ, ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ. ಏನಂದರೆ ನನಗೂ ಗೊತ್ತಾಗಬೇಕಲ್ಲ, ಇಂಥ ಒಂದು ಪ್ರಾಡಕ್ಟ್ ಇದೆ, ಈ ಥರದ್ದು ಒಂದು ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ದಾಗ ನೆಕ್ಸ್ಟ್ ನಮ್ಮ ಲೈಫಲ್ಲಿ ಏನಾದರೂ ಅದು ಅವಶ್ಯಕತೆ ಇದೆ ಅಂತಂದಾಗ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದಲ್ವ. ಇಲ್ಲಂತೂ ಡೆಕಾತ್ಲಾನಲ್ಲಿ ನೀವು ಬಂದರೆ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ. ಜಿಮ್ ವೇರು ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರೋದು ಜಾಸ್ತಿ ಇಲ್ಲಿ ಸಿಗೋದು ಡೆಕಾತ್ಲಾನಲ್ಲಿ. ಹಾಗೆ ಟೆಂಟ್ಸ್ ಎಲ್ಲ ಇಲ್ಲಿದೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ನನ್ನ ಮಗಳಿಗೆ ಶೂ ಎಲ್ಲ ಹಾಕೊಂಡು ಹೋಗ್ಬೇಡಮ್ಮ ಒಳಗಡೆ, ಹಾಗೆ ಹೋಗು ಅಂತಂದಿದ್ದಕ್ಕೆ ಶೂ ಬಿಚ್ಚಿಬಿಟ್ಟು ಹೋದ್ಲು. ನನ್ನ ಮಗ ಕೇಳಲ್ಲ, ನನ್ನ ಮಗ ಹೇಳಿದ ಮಾತು ಕೇಳೋದಿಲ್ಲ. ಅವನಿಗೂ ಹೇಳಿರ್ತೀವಿ, ಆ ಮಾತು ಕೇಳಲ್ಲ. ಬಟ್ ನನ್ನ ಮಗಳು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾಳೆ, ಏನಾದರೂ ಹೇಳಿದ್ರೆ. ಶೂ ಬಿಚ್ಚಿಬಿಟ್ಟು ಒಳಗೆ ಹೋಗಿ ಆಡ್ಕೊತಾಯಿದ್ರು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಬಂದ್ರಂತೂ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ ಖಂಡಿತ ಕೇಳ್ತಾರೆ, ಕೊಡಿಸಿ ಅಂತ. ಅಷ್ಟು ಇಟ್ಟಿರ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರು ಆಗೋರ್ಗು. ಸ್ಪೋರ್ಟ್ಸ್ ವೇರು ಜಿಮ್ ವೇರ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟಾಡೋದಕ್ಕೆಲ್ಲ ಸೈಕಲ್ಸ್ ಆಗಿರ್ಬೋದು, ಬೇರೆ ಎಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹುಲ್ಲಾ ಉಪ್ಪು ತೊಗೊಂಡು ನಾವು ಹೆಂಗೆ ಆಡ್ತಾಯಿದ್ದೀವಿ ಅಂತ. ನನ್ನ ಮಕ್ಕಳಿಗೆ ಬರಲ್ಲ, ಅವ್ರಿಗೆ ಇನ್ನೂ ನಾವು ಯಾವತ್ತೂ ಇದನ್ನು ಟ್ರೈ ಮಾಡಿಸಿಲ್ಲ. ಬಟ್ ನನಗೂ ಬರಲ್ಲ, ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಹಿಂಗೆ ಅಂತ ಅಂದ್ಬಿಟ್ಟು. ನಾನು ಕೂಡ ಟ್ರೈ ಮಾಡ್ತಿದ್ದೆ. ನಾನು ಫಸ್ಟ್ ಟೈಮ್ ಯಾವಾಗೋ ಚಿಕ್ಕ ವಯಸ್ಸಲ್ಲೆಲ್ಲೋ ನೋಡಿದ್ದೆ, ಅಷ್ಟು ಬಿಟ್ಟರೆ ಯಾವತ್ತೂ ಕೂಡ ನಾನು ಇದನ್ನು ಟ್ರೈ ಮಾಡಿಲ್ಲ. ಬಟ್ ನನ್ನ ಮಕ್ಕಳು ಕಲ್ತ್ಕೊಂಡ್ಲಿ, ನನ್ನ ಮಕ್ಕಳಿಗೆಲ್ಲ ಟಚ್ ಇರಲಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಟ್ರೈ ಮಾಡ್ತಿದ್ದೆ. ಇನ್ನು ಸ್ವಲ್ಪ ದೊಡ್ಡವರಾಗಲಿ ಆಮೇಲೆ ಕೊಡ್ಸಿದ್ರೆ ಆಯಿತು ಅಂದ್ಬಿಟ್ಟು ಇದನ್ನೇನು ನಾವು ಕೊಡ್ಸೋಕ್ಕೆ ಹೋಗಲಿಲ್ಲ, ಇನ್ನೂ ಚಿಕ್ಕವರಲ್ವಾಗಿ. ಪ್ರಾಕ್ಟೀಸ್ ಬೇಕಾಗುತ್ತೆ ಅದು. ಸದ್ಯಕ್ಕೆ ಅಲ್ಲೇ ಟ್ರೈ ಮಾಡ್ತಾಯಿದ್ರು, ನಾನು ಅಲ್ಲೇ ಸ್ವಲ್ಪ ಟ್ರೈ ಮಾಡಿದೆ, ನನಗೂ ಕೂಡ ಬರಲಿಲ್ಲ.
ನೆಕ್ಸ್ಟು ಇಲ್ಲಿ ಬ್ಯಾಟ್ ಅಂತ ತೊಗೊಳಕ್ಕೆ ಅಂತ ಹಸ್ಬೆಂಡ್ ಬಂದರು. ಅವ್ರಿಗೆ ಈ ಥರ ಕ್ರಿಕೆಟ್ ಆಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ಹಾಗೆ ಒಂದು ಬ್ಯಾಟ್ ನೋಡ್ತಾಯಿದ್ರು. ಜೊತೆಗೆ ನನ್ನ ಮಗನಿಗೂ ಕೂಡ ಸಖತ್ ಇಷ್ಟ ಬ್ಯಾಟು ಬಾಲು ಎಲ್ಲ. ಅವರು ನೋಡ್ತಾಯಿದ್ರು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಕ್ಯೂಟಾಗಿ. ಒಂಥರ ಪ್ಲೇ ಗ್ರೌಂಡ್ ಮಾಡ್ಕೊಬಿಟ್ಟಿದ್ರಲ್ಲಿ ಎಲ್ಲನೂ ಪ್ರಾಡಕ್ಟ್ ನೋಡೋದು ಮುಟ್ಟೋದು ಆಡೋದೆಲ್ಲ ಒಂಥರ ಪ್ಲೇ ಗ್ರೌಂಡ್ ಇದ್ದಂಗೆ ಇತ್ತು ಅವ್ರಿಗೆ. ಶಾಪಿಂಗ್ ಅನ್ನೋದಕ್ಕಿಂತ ಒಂಥರ ಎಲ್ಲೋ ಪ್ಲೇ ಗ್ರೌಂಡ್ ಕರ್ಕೊಂಡೋಗಿದ್ದೀವಿ ಅಂತ ಅನಿಸ್ಬಿಟ್ಟಿತ್ತು. ಚೆನ್ನಾಗಿರುತ್ತೆ. ನೀವು ಏನಾದರೂ ಮಕ್ಕಳಿಗೆ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಈ ಥರ ಕೊಡಿಸ್ಬೇಕು ಅಂದರೆ ಆರಾಮಾಗಿ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೈಕಲನ್ನು ತೊಗೋಬೇಕು ಅಂದರೂ ಕೂಡ ಇಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಎಲ್ಲ ರೆಡಿ ಮಾಡಿಸ್ಕೊಂಡು ಸರ್ವಿಸು ಮುಗೀತು ನೋಡಿ. ಫೈನಲಿ ಆಚೆ ಬಂದ, ಲೈಟ್ ಇದೆ ಹಾಕ್ಸ್ಕೊಂಡಿದ್ದು ಅವನು. ಮುಗೀತು ನಮ್ಮದು ಇದೆಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗೋಯ್ತು, ಯಾಕೆಂದರೆ ಬಂದಿದ್ದೆ ಈವ್ನಿಂಗ್ ಒಂದು 6 ಗಂಟೆ ಹಂಗೆ ಬಂದಿದ್ದು ನಾವು. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ಇಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಬಾಯ್ ಬಾಯ್.